ನಮಸ್ಕಾರ. ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಬಹು ಮುಖ್ಯವಾದ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೀನಿ. ಯಶಸ್ಸು, ಗುರಿ ಮತ್ತು ದಾರಿ ಅಂತ. ಯಶಸ್ಸು ಅಂದ್ರೇನು, ಅದಕ್ಕೂ ಗುರಿಗೂ ಇರುವಂತಹ ಸಂಬಂಧ ಏನು ಮತ್ತು ಅದನ್ನು ಸಾಧಿಸಬೇಕಾದ ದಾರಿ ಏನು ಅನ್ನೋದನ್ನು ನಾವು ಗಮನಿಸೋಣ. ಮೊದಲನೇದಾಗಿ ಸಾಮಾನ್ಯವಾಗಿ ನಾವು ನೋಡೋದು, ಆ್ಯಕ್ಚುಲಿ ದರ್ ಇಸ್ ಅ ಸ್ಟಡಿ, ಒಂದು ಅಧ್ಯಯನ ಆಗಿದೆ. 100 ಜನ ಕಾಲೇಜು ವಿದ್ಯಾರ್ಥಿಗಳು 25 ವಯಸ್ಸಿನ ಒಳಗಿನವ್ರನ್ನ, ಅವರು ಅದೇ ತಾನೇ ಕಾಲೇಜು ಮುಗಿಸ್ಕೊಂಡು ಹೊರಗೆ ಬಂದವ್ರನ್ನ ಸಂದರ್ಶನ ಮಾಡಿದಾಗ ಅವರೆಲ್ಲ ತಾವು ಜೀವನದಲ್ಲಿ ಯಶಸ್ವಿಗಳಾಗ್ತೇವೆ. ನೀವು ಕಾಲೇಜಿನ ಗ್ರ್ಯಾಜುಯೇಷನ್ ಡೇ ಪಿಕ್ಚರ್ಸ್ ನೋಡಿ, ಎಲ್ಲರೂ ಹೀಗೆ ಪೋಸ್ ಕೊಟ್ಕೊಂಡು ನಿಂತಿರ್ತೀವಿ, ಆಯಿತಾ. 100 ಜನ ಇಂಥವರಲ್ಲಿ ಕೊನೆಗೆ ಅವರು 65ನೇ ವಯಸ್ಸಿಗೆ ಹೋದಾಗ, 25ರಿಂದ 65, 21ಕ್ಕೆ ಪದವಿ ಮುಗೀತು, 25ಕ್ಕೆ ಅವರ ಕರಿಯರ್ ಜೀವನ ಆರಂಭ ಆಗುತ್ತೆ. ಅಲ್ಲಿಂದ 65ರಲ್ಲಿ ನಾವು ಮತ್ತೆ ಈ 100 ಜನರನ್ನು ಅಧ್ಯಯನ ಮಾಡಿದಾಗ ವರದಿ ಏನು ಹೇಳುತ್ತೆ ಅಂದರೆ, ಅವರಲ್ಲಿ ಒಬ್ಬ ಅತಿ ಶ್ರೀಮಂತನಾಗಿರ್ತಾನೆ, ಇನ್ನು 4 ಜನ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಿರ್ತಾರೆ, 54 ಜನ ದೇ ಆರ್ ಬ್ರೋಕನ್ ಡೌನ್, ಅವರು ಸಂಪೂರ್ಣವಾಗಿ ಕುಸಿದೋಗಿರ್ತಾರೆ. ಅಂದರೆ 5% ಜನ ಮಾತ್ರ ಜೀವನದಲ್ಲಿ ಯಶಸ್ವಿಗಳಾಗಿದ್ದಾರೆ. ಇನ್ನು ಉಳಿದಷ್ಟು ಜನ ಸೋಲನ್ನು ಉಂಡಿದ್ದಾರೆ. ಯಾಕೆ? ಅವರು ಬಡತನದಲ್ಲೇ ಉಳಿದ್ರು ಅಥವಾ ಜೀವನದಲ್ಲಿ ಅವರು ಏನು ಪೋಸ್ ಕೊಟ್ಕೊಂಡಿದ್ರು ಆ ಲೆವೆಲ್ಗೆ ಬರಲಿಲ್ಲ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಮುಂಚೆ ಯಶಸ್ಸು ಅಂದ್ರೇನು ಅನ್ನೋದನ್ನ ಡಿಫೈನ್ ಮಾಡೋಣ. ನಾನು ನಿಮಗೆ ಪರಿಣಾಮವನ್ನು ಈಗ ಹೇಳಿದೆ, ಸಮಾಜದ ಚಿತ್ರಣವನ್ನು ಕೊಟ್ಟೆ. ಈಗ ಯಶಸ್ಸು ಅಂದ್ರೇನು ಅನ್ನೋದನ್ನು ಗಮನಿಸೋಣ. ಸಕ್ಸಸ್, ಇದನ್ನು ಅರ್ಲ್ ಆಫ್ ನೈಟಿಂಗೇಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಒಳ್ಳೆಯ ಮಾತುಗಾರ ಮತ್ತು ಚಿಂತಕ, ಅವನು ಹೇಳಿದ್ದಾನೆ ಸಕ್ಸಸ್ ಅಂದ್ರೇನು ಅಂತ. ಎಷ್ಟು ಸೊಗಸಾಗಿ ಹೇಳಿದ್ದಾನೆ ಅಂದರೆ, Success is the progressive realization of a worthy ideal. Success is the progressive realization of a worthy ideal. ಒಂದು ಮಹೋನ್ನತವಾದ ಆದರ್ಶದ ಹಂತ ಸಾಧನೆಯೇ ಯಶಸ್ಸು. ಅಂದರೆ ಯಶಸ್ಸು ಅನ್ನೋದು ಇಟ್ಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್. ಸಕ್ಸಸ್ ಈಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್. ಇಟ್ ಈಸ್ ಎ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ಅ ವರ್ತಿ ಐಡಿಯಲ್. ಅತ್ಯುನ್ನತವಾದ ಆದರ್ಶವನ್ನು ಹಂತವಾಗಿ ಸಾಧಿಸುವುದೇ ಯಶಸ್ಸು. ಹೀಗೆ ಮಾಡಬೇಕಾದ್ರೆ ನಾನು ಸಾಗುವ ಗುರಿ ಮತ್ತು ದಾರಿ ಎರಡರ ಕಡೆನೂ ಗಮನ ಇರಬೇಕು. ಇಷ್ಟು ಸರಳ ಆದರೆ ಯಾಕೆ 100 ಜನರಲ್ಲಿ ಕೇವಲ 5 ಜನ ಯಶಸ್ವಿಗಳಾಗ್ತಾರೆ, 95 ಜನ ಸೋಲ್ತಾರೆ ಅಂದರೆ, ಅದಕ್ಕೆ ಒಬ್ಬ ಮನೋವೈದ್ಯ ಉತ್ತರವನ್ನು ಕೊಡ್ತಾನೆ. ರೋಲೋ ಮೇ ಅಂತಕ್ಕಂಥ ಒಬ್ಬ ಮನೋವೈದ್ಯ, ಅವನೊಂದು ಪುಸ್ತಕ ಬರೆದಿದ್ದಾನೆ, ಮ್ಯಾನ್ಸ್ ಸರ್ಚ್ ಫಾರ್ ಹಿಮ್ಸೆಲ್ಫ್ ಅಂತ. ತಾವು ಇದನ್ನು ನೋಡ್ಬೋದು. ಅದರಲ್ಲಿ ಹೇಳ್ತಾನೆ ಅವನು, ಯಾಕೆ ಯಶಸ್ವಿ ಆಗಲ್ಲ, 100ರಲ್ಲಿ 95 ಜನ ಯಾಕೆ ಯಶಸ್ವಿ ಆಗಲ್ಲ ಅನ್ನೋ ಗುಟ್ಟನ್ನು ಎಷ್ಟು ಸೊಗಸಾಗಿ ಹೇಳ್ತಾನೆ ಅಂದರೆ, ದ ಆಪೋಸಿಟ್ ಆಫ್ ಕರೇಜ್ ಇನ್ ಆರ್ ಸೊಸೈಟಿ ಈಸ್ ನಾಟ್ ಕವರ್ಡೈಸ್, ಇಟ್ ಈಸ್ ಕನ್ಫರ್ಮಿಟಿ. ಇನ್ನೊಂದು ಸಲ ಓದ್ತೇನೆ. ದ ಆಪೋಸಿಟ್ ಆಫ್ ಕರೇಜ್ ಇನ್ ಆರ್ ಸೊಸೈಟಿ ಈಸ್ ನಾಟ್ ಕವರ್ಡೈಸ್, ಇಟ್ ಈಸ್ ಕನ್ಫರ್ಮಿಟಿ. ಅಂತಂದ್ರೇನು? ನಮ್ಮ ಸಮಾಜದಲ್ಲಿ ಧೈರ್ಯಕ್ಕೆ ವಿರುದ್ಧ ಪದ ಏನು? ಹೇಡಿತನ ಅಲ್ಲ, ಅನುಸರಣೆ. ಹೇಡಿತನ ಅಲ್ಲ, ಅನುಸರಣೆ ಅಂತಾನೆ. ಯಾಕೆ ಅಂತಂದರೆ, ಈ 95 ಜನ ವಿಧಿವಾದಿಗಳು ಅಂದರೆ ತಮ್ಮ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅವರು ನಂಬೋದು, ನಾನು ಸಂದರ್ಭ ಹಾಗಾಯಿತು, ಏನು ಮಾಡೋದು, ನನ್ನ ಟೈಮ್ ಸರಿ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮಿಂದ ಹೊರತಾದ ಯಾವುದೋ ಶಕ್ತಿಯ ಪ್ರಭಾವದಿಂದ ನಮ್ಮ ಬದುಕು ಬೆಳೆಯಬೇಕು ಅಂತ ಆಶಿಸ್ತಾ ಇರ್ತಾರೆ. ಅದಕ್ಕೆ ದೇ ಆರ್ ಕನ್ಫರ್ಮ್ಡ್. ಈ 95 ಜನ ಯಾರು ಅಂತ ನಾನು ಮುಂದೆ ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದರೆ, ಏನು ಮಾಡೋದು ಬೇಡ, ನಮ್ಮ ಸುತ್ತ ಇರ್ತಕ್ಕಂಥ 20 ಜನರನ್ನು ಪ್ರಶ್ನೆ ಮಾಡಬೇಕು. ಏನಂತ? ನೀವು ಬೆಳಗ್ಗೆ ಯಾಕೆ ಹೇಳ್ತೀರಿ, ನೀವು ಯಾಕೆ ಕೆಲಸಕ್ಕೆ ಹೋಗ್ತೀರಿ ಅಂತ ಯಾರನ್ನಾದ್ರೂ ಕೇಳಿ.
ಅವ್ರೇನು ಉತ್ತರ ಕೊಡ್ತಾರೆ? ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ನಾನು ಹೋಗ್ತೀನಿ. ಇದರ ಅರ್ಥ ಏನು? ಅನುಸರಣೆ, ಕನ್ಫರ್ಮಿಟಿ. ಈ ಸಮಾಜದ ಒಂದು ಚೌಕಟ್ಟಿಗೆ ಅವರು ಬದ್ಧರಾಗಿರೋದ್ರಿಂದ ಅವರ ಮಿತಿ ಅಷ್ಟರಲ್ಲೇ ಇರುತ್ತೆ. ಮಧ್ಯಮ ವರ್ಗ, ಬಡವರ್ಗ, ಮೇಲ್ಮಧ್ಯಮ ವರ್ಗದವರು ಅದೇ ಕಂಪಾರ್ಟ್ಮೆಂಟಲ್ಲಿ ರೌಂಡ್ ಹೊಡಿತಾ ಇರ್ತಾರೆ. ಯಾಕೆ ಅಂದರೆ ಈ ಕನ್ಫರ್ಮಿಟಿ, ಈ ಅನುಸರಣೆ. ಚೆನ್ನಾಗಿ ಓದು, ಕೆಲ್ಸಕ್ಕೆ ಹೋಗು, ಸಂಬಳ ತಗೊಂಬ, ಮದುವೆ ಮಾಡ್ಕೊ, ಮಕ್ಕಳಾಗತ್ವೆ, ಸಂಸಾರ ಮಾಡು. ದಿಸ್ ಈಸ್ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ 95% ಜನ ಈ ವರ್ತುಲದಲ್ಲೇ, ಈ ಕಂಪಾರ್ಟ್ಮೆಂಟಲ್ಲೇ ಇರ್ತಾರೆ. ಆ 5 ಜನ ಯಾಕೆ ಯಶಸ್ವಿ ಆದರು 100 ಜನರಲ್ಲಿ ಅಂದರೆ ಅವ್ರಿಗೊಂದು ನಿಖರವಾದ ಗುರಿ ಇತ್ತು. ಅಂದ್ರೇನು? ಇಲ್ಲಿ ಮುಂದುವರೆದು ಹೇಳ್ತಾನೆ ಅವನು, ದ ಓನ್ಲಿ ಪರ್ಸನ್ ಹೂ ಸಕ್ಸೀಡ್ಸ್ ಈಸ್ ದ ಪರ್ಸನ್ ಹೂ ಈಸ್ ಪ್ರೋಗ್ರೆಸಿವ್ಲಿ ರಿಯಲೈಸಿಂಗ್ ಎ ಗೋಲ್. ಯಾರು ಯಶಸ್ವಿ ಆಗ್ತಾನೆ ಅಂದರೆ ಪ್ರೋಗ್ರೆಸಿವ್ಲಿ ರಿಯಲೈಸಿಂಗ್ ಎ ಗೋಲ್. ತನ್ನ ಗುರಿಯನ್ನು ಹಂತ ಹಂತವಾಗಿ ಯಾರು ಮುಟ್ಟುತ್ತಾ ಇರ್ತಾನೋ ಅವನು ಸಕ್ಸಸ್ಫುಲ್ ಆಗ್ತಾನೆ. ಈ 95 ಜನ ಗುರಿ ಇಲ್ಲ, ಅವರು ಅನುಸರಣೆಯಲ್ಲಿದ್ದಾರೆ. ಪಕ್ಕದ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಹೋಗ್ತೀನಿ. ನಮ್ಮಣ್ಣ ಒಂದು ಅಪಾರ್ಟ್ಮೆಂಟ್ ತಗೊಂಡ, ನಾನು ಅಪಾರ್ಟ್ಮೆಂಟ್ ತಗೊಂಡೆ. ತಪ್ಪು ನಾನು ಹೇಳ್ತಾ ಇಲ್ಲ. ಅನುಸರಣೆ ಅನ್ನೋದು ನಮ್ಮನ್ನು ಮಿತಿ ಒಳಗೆ ಇಡುತ್ತೆ. ಆ 5 ಜನ ಯಶಸ್ವಿ ಆದವ್ರು ಏನು ಮಾಡ್ತಾರೆ? ಐ ಆಮ್ ಗೋಯಿಂಗ್ ಟು ಬಿಕಮ್ ದಿಸ್, ನಾನು ಇದಾಗ್ತೇನೆ. ಅಬ್ದುಲ್ ಕಲಾಂ ಸಾಹೇಬ್ರು ಏನು ಹೇಳಿದ್ರು? ನಾನು ಪೈಲಟ್ ಆಗ್ತೀನಿ ಅಂದರು. ಪೈಲಟ್ ಆಗೋದ್ರೆ ರಿಜೆಕ್ಟ್ ಆದರು, ಆದರೆ ಬಿಟ್ರ ಅವರು. He became the supreme commander of the Indian forces, armed forces, and you flee. ಅವರೊಂದು ಫೈಟರ್ ಜೆಟ್ನ ಫ್ಲೈ ಮಾಡಿದ್ರು 30 days ಟ್ರೈನಿಂಗ್ ತಗೊಂಡು. ಐ ಬಿಕಮ್ ದಿಸ್ ಅಂತ ಕೂತ್ಕೊಳ್ತಾರೆ ಅಂಥವ್ರು ಮಾತ್ರ ಯಶಸ್ವಿ ಆಗ್ತಾರೆ. ನಾನು ಹೀಗಾಗ್ತೀನಿ ಅನ್ನೋದೊಂದು ಗುರಿ ಇಟ್ಕೊಳ್ಬೇಕು. ಇಲ್ಲದೇ ಇದ್ರೆ ಏನೂ ಆಗಲ್ಲ. ವಾಟ್ ಯು ವಾಂಟ್ ಟು ಬಿ, ಯು ಹ್ಯಾವ್ ಟು ಬಿ. ಅದಕ್ಕೆ ಕೀ ಏನಪ್ಪ ಇದಕ್ಕೆ? ದ ಕೀ ಟು ಸಕ್ಸಸ್ ಈಸ್ ಗೋಲ್. ನಮ್ಮ ಜೀವನದ ಯಶಸ್ಸಿಗೆ ಗುರಿ ಇರಬೇಕು. ಮೊದಲನೇದಾಗಿ ಯಾಕೆ ಗುರಿ ಇರಬೇಕು? ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದು ದೊಡ್ಡ ಹಡಗನ್ನು ಕಲ್ಪಿಸ್ಕೊಳ್ಳಿ. ದೊಡ್ಡ ಹಡಗು, ಅದಕ್ಕೊಬ್ಬ ಕಪ್ತಾನ ಇದ್ದಾನೆ, ಸಾವಿರಾರು ಜನ ಪ್ರಯಾಣಿಕರಿದ್ದಾರೆ, ಅದಕ್ಕೊಂದು ಸಿಬ್ಬಂದಿ ಇದೆ, ನಾವಿಕರಿದ್ದಾರೆ, ಅವ್ರಿಗೊಂದು ಮ್ಯಾಪ್ ಇದೆ. ಅವ್ರಿಗೆ ಹೋಗಬೇಕಾದ ಸ್ಥಳ ಇಷ್ಟು ದೂರ ಇದೆ, ಇಷ್ಟು ಏರೋನಾಟಿಕಲ್ ಮೈಲ್ಸ್ ಇದೆ, ಇಷ್ಟು ಸ್ಪೀಡಲ್ಲಿ ಹೋಗಬೇಕು, ಈ ದಿಕ್ಕಿನಲ್ಲಿ ಹೋಗಬೇಕು, ಒಂದು ಮ್ಯಾಪ್ ಇದೆ. ಆ ಹಡಗು ತನ್ನ ಗುರಿಯನ್ನು ತಲುಪುತ್ತಾ ಇಲ್ವಾ? 99.9% ಅದು ತನ್ನ ಗುರಿಯನ್ನು ತಲುಪುತ್ತೆ. ಇನ್ನೊಂದು ಅದೇ ಥರ ಇನ್ನೊಂದು ಹಡಗು, ಅಷ್ಟೇ ಪವರ್ಫುಲ್ ಎಂಜಿನ್, ಆದರೆ ಆ ಹಡಗಿಗೆ ಕಪ್ತಾನ ಇಲ್ಲ, ನಾವಿಕರಿಲ್ಲ, ಮ್ಯಾಪ್ ಇಲ್ಲ, ಮಾರ್ಗದರ್ಶನ ಇಲ್ಲ. ಜಸ್ಟ್ ಅದನ್ನು ನೀರ್ ಮೇಲಿಡಿ, ಎಂಜಿನ್ ಚಾಲು ಮಾಡಿ ಬಿಡಿ, ಹಡಗೆಲ್ಲಿ ಹೋಗುತ್ತೆ? ಅಷ್ಟೇ ವ್ಯತ್ಯಾಸ. ಈ ಒಂದು ಹಡಗಿದೆಯಲ್ಲ, ಇದಕ್ಕೊಂದು ಗುರಿ ಕೊಡಬೇಕು, ಒಂದು ಮ್ಯಾಪ್ ಕೊಡಬೇಕು. ರೋಡ್ ಮ್ಯಾಪ್ ಟು ಸಕ್ಸಸ್ ಕೊಟ್ಟರೆ ಅದು ಹೋಗುತ್ತೆ. ಇದನ್ನು ನಮ್ಮ ಚಿಂತಕರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ವಿ ಬಿಕಮ್ ವಾಟ್ ವಿ ಥಿಂಕ್ ಅಬೌಟ್. ನಮ್ಮ ಮನಸ್ಸಿನ ಮುಂದೆ ಗುರಿ ಇಡದೇ ಇದ್ರೆ ಅದೇನು ಯೋಚನೆ ಮಾಡುತ್ತೋ ಅದಾಗ್ತೀವಿ. ವಿ ಬಿಕಮ್ ವಾಟ್ ವಿ ಥಿಂಕ್ ಅಬೌಟ್. ಮಾರ್ಕಸ್ ಅರೀಲಿಯಸ್ ಅಂತಕ್ಕಂಥ ಒಬ್ಬ ಚಿಂತಕ, ಇವನು ಈಸ್ ಎ ಗ್ರೇಟ್ ರೋಮನ್ ಎಂಪರರ್. ಅವನು ಏನು ಹೇಳ್ತಾನೆ ಗೊತ್ತಾ? ಎ ಮ್ಯಾನ್ಸ್ ಲೈಫ್ ಈಸ್ ವಾಟ್ ಹಿಸ್ ಥಾಟ್ಸ್ ಮೇಕ್ ಆಫ್ ಇಟ್. ಎ ಮ್ಯಾನ್ಸ್ ಲೈಫ್ ಈಸ್ ವಾಟ್ ಹಿಸ್ ಥಾಟ್ಸ್ ಮೇಕ್ ಆಫ್ ಇಟ್. ಆ ಮನುಷ್ಯನ ಜೀವನ ಅನ್ನೋದು ಅವನ ಚಿಂತನೆಗಳ ಸ್ವರೂಪ, ವ್ಯಕ್ತರೂಪ ಅಂತ ಅವನು ಹೇಳ್ತಾನೆ. ಬೆಂಜಮಿನ್ ದಿಸ್ರೇಲಿ, ಇವನ ಬ್ರಿಟಿಷ್ ಬರಹಗಾರ, ಚಿಂತಕ. ಹಿ ವಾಸ್ ಆಲ್ಸೋ ಪೊಲಿಟಿಷಿಯನ್. ಅವರು ಹೌಸ್ ಆಫ್ ಮೆಂಬರ್ಸ್ನಲ್ಲಿದ್ದರು. ಅವ್ರು ಹೇಳ್ತಾರೆ, ಎವ್ರಿಥಿಂಗ್ ಕಮ್ಸ್ ಇಫ್ ಎ ಮ್ಯಾನ್ ವಿಲ್ ಓನ್ಲಿ ವೇಟ್. I have brought myself after long meditation to the conviction that a human being with a settled purpose must accomplish it, and nothing can resist or will stake even existence for its fulfillment. ಆ ಮನುಷ್ಯ ಸಂಕಲ್ಪ ಶಕ್ತಿಯಿಂದ ನಿಂತು ಕೆಲಸ ಮಾಡಿದ್ದೇ ಆದರೆ
ಅವನು ಮನಸ್ಸು ಅಂದುಕೊಂಡಿದ್ದನ್ನು ಅವನು ಸಾಧಿಸಬಲ್ಲ ಅನ್ನೋದು ಇದರ ಸಾರಾಂಶ. ರಾಲ್ಫ್ ವಾಲ್ಡೋ ಎಮರ್ಸನ್, ಅಮೆರಿಕದ ಪ್ರಖ್ಯಾತ ಕವಿ, ಇತ್ತೀಚಿನ ಅಧ್ಯಯನಗಳ ಪ್ರಕಾರ ನಮಗೆ ಗೊತ್ತಾಗುತ್ತೆ ಇವನು ಸ್ವಾಮಿ ವಿವೇಕಾನಂದರ ಚಿಂತನೆಯಿಂದ ಕೂಡ ಪ್ರಭಾವಿತನಾಗಿದ್ದವನು ಅಂತ. ಅವನು ಒಂದು ಮಾತು ಹೇಳ್ತಾನೆ, ಎ ಮ್ಯಾನ್ ಈಸ್ ವಾಟ್ ಹಿ ಥಿಂಕ್ಸ್ ಅಬೌಟ್ ಆಲ್ ಡೇ ಅಲಾಂಗ್. ಒಬ್ಬ ಮನುಷ್ಯ ಏನು ಅಂತಂದರೆ ಇಡೀ ದಿನ ಅವನ ಚಿಂತನೆ ಏನಿದೆ ಅದೇ ಅವನು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವಿಲಿಯಂ ಜೇಮ್ಸ್, ಮನಃಶಾಸ್ತ್ರಜ್ಞ, ಇಸ್ ಎ ಸೈಕಾಲಜಿಸ್ಟ್, ಅವನು ಹೇಳ್ತಾನೆ, ದ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ ಈಸ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಆಲ್ಟರ್ ದೇರ್ ಲೈವ್ಸ್ ಬೈ ಆಲ್ಟರಿಂಗ್ ದೇರ್ ಆಟಿಟ್ಯೂಡ್ಸ್ ಆಫ್ ಮೈಂಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ದ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ ಈಸ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಆಲ್ಟರ್ ದೇರ್ ಲೈವ್ಸ್. ಅವರ ಬದುಕನ್ನೇ ಬದಲಾಯಿಸ್ಕೊಳ್ಬಿಡ್ಬೋದಂತೆ. ಹೇಗೆ? ಬೈ ಆಲ್ಟರಿಂಗ್ ದೇರ್ ಆಟಿಟ್ಯೂಡ್ಸ್ ಆಫ್ ಮೈಂಡ್. ತಮ್ಮ ಮನಸ್ಸಿನ ಆಲೋಚನೆಯ ಸ್ತರವನ್ನು, ಹಂತವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ತಮ್ಮ ಬದುಕನ್ನೇ ಮಾರ್ಪಡಿಸಿಕೊಳ್ಳಬಲ್ಲರು. ಇದೊಬ್ಬ ಮನಃಶಾಸ್ತ್ರಜ್ಞ ಹೇಳ್ತಾ ಇರೋದು, ನಾನು ಭಾಷಣಕಾರನಾಗಿ ಅಲ್ಲ. ಇಷ್ಟು ಸೊಗಸಾದ ವಿಚಾರಗಳು ನಮ್ಮ ಮುಂದೆ ಇರಬೇಕಾದ್ರೆ ಜೀವನದಲ್ಲಿ ಯಶಸ್ಸಿಗೆ ಗುರಿ ಎಷ್ಟು ಮುಖ್ಯ, ಆ ಗುರಿಯನ್ನು ಮನಸ್ಸಿನಲ್ಲಿ ಇಡಬೇಕಾದ ಕ್ರಮ ಏನು, ಅದು ದಾರಿ ಏನು, ಅದನ್ನು ಅನ್ವೇಷಿಸ್ತಾ ಇದ್ದೀವಿ ನಾವು.